ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್. ಏನಪ್ಪ ಇವತ್ತಂತಂದ್ರೆ ಎಲ್ಲರೂ ಸೌಜನ್ಯ ಕೇಸ್ ಬಗ್ಗೆ ಧ್ವನಿ ಎತ್ತಕತ್ತಾರ. ಸೊ ನಂದು ಒಂದು ಸಣ್ಣ ಪ್ರಯತ್ನ, ಇದರಿಂದ ಏನು ದೊಡ್ಡದಾಗಿ ಏನು ಚೇಂಜ್ ಆಗಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನ ಇರಲಿ ಅಂತಂದು ಈ ವಿಡಿಯೋ ಮಾಡತ್ತೀನಿ. ಗೌರ್ಮೆಂಟ್ ಇಂಥವು ಭಾಳ ಕೇಸ್ ಆಗತ್ತವ. ಮೊನ್ನೆ ತಾನೇ ಒಂದು 2-3 ದಿವಸದ ಹಿಂದ್ಗಡೆ ಹಂಪಿ ಒಳಗೂ ಇದೇ ಥರ ಕೇಸ್ ಆಗೈತಿ. ಸೊ ನಾವೇನು ಮಾಡ್ತೇವೆ, ಇಂಥ ಕೇಸಲ್ಲಿ ಆದಾಗ ಮ್ಯಾನ್ಬತ್ತಿ ಹಚ್ಕೊಂಡು ರೋಡ್ ಶೋ ಮಾಡಿಕೊಂಡು 2 ದಿನ ಸ್ಟೇಟಸ್ ಹಾಕೊಂಡು, ನಾನು ಸ್ಟೇಟಸ್ ಹಾಕಿದ್ದೀನಿ ಇನ್ಸ್ಟಾದಲ್ಲಿ, ಇಲ್ಲ ಅಂತಲ್ಲ, 2 ದಿನ ಸ್ಟೇಟಸ್ ಹಾಕೊಂಡು ಅಲ್ಲಿಗೆ ಬಿಟ್ಬಿಡ್ತಾರ. ಅದಾದ್ಮೇಲೆ ಏನ್ ಆಗತೈತಿ, ಗೌರ್ಮೆಂಟ್ ಇಂದ ಇದಕ್ಕೆ ಈ ಒಂದು ವಿಚಾರಕ್ಕೆ ಯಾವುದೇ ತರ ಸ್ಟ್ರಿಕ್ಟ್ ರೂಲ್ಸ್ ಅಂತ ಬರಂಗಿಲ್ಲ. ನನ್ನ ಪ್ರಕಾರ ಅನ್ಕೊಂಡ ಆ ತರ ರೂಲ್ಸ್ ಬರಂಗಿಲ್ಲ ಅಂತಂದು. ಸೊ ನಾವು ಮೇನ್ ಬತ್ತಿ ಹಿಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ನಿಂತ್ರೆ ಇದರಿಂದ ಏನೂ ಆಗಲ್ಲ. ಸೊ ಮೊನ್ನೆಲ್ಲ ಇನ್ಸ್ಟಾದಲ್ಲಿ ನಾ ಒಂದು ಲೈನ್ಸ್ ಓದ್ತಾ ಇದ್ದೆ, ನಾವು ಹೆಣ್ಮಕ್ಳು ಮೇನದ ಬತ್ತಿ ಹಿಡ್ಕೊಂಡು ಸ್ಟ್ರೈಕ್ ಮಾಡೋ ಬದ್ಲಿ ಕೈಯಾಗ ಒಂದು ಕತ್ತಿ ಹಿಡ್ಕೋರಿ ಅಂತಂದು. ಸೊ ಅದೇ ತರ ಆಗ್ಬೇಕು ಹೆಣ್ಮಕ್ಳು. ಆ ತರ ಆದಾಗ ಮಾತ್ರ ಆ ತರ ಯೋಚನೆ ಮಾಡೋರ್ಗು ಒಂದು ಭಯ ಅಂತ ಇರತಿ. ಸೊ ಎಲ್ಲಿವರೆಗೂ ನಾವು ಆ ತರ ಯೋಚನೆ ಮಾಡೋರು ಮನಸ್ಸಿನ ಭಯ ಅಂತ ತರ್ಸಂಗಿಲ್ಲ, ಅಲ್ಲಿವರೆಗೂ ಈ ತರದ್ದು ಕೆಲಸಗಳು ನಿಲ್ಲಂಗಿಲ್ಲ. ಸೊ ಅದಕ್ಕೋಸ್ಕರ ಲಾರೆನ್ಸ್ ಬಿಷ್ಣೋಯ್ ಅಂತಂದು ಕೇಳಿದ್ದೆ ನಾನು. ಲಾರೆನ್ಸ್ ಬಿಷ್ಣೋಯ್ ಮೊನ್ನೆ ಯಾವುದೋ ಒಂದು ಕೇಸ್ ಒಳಗೆ ಅವ್ರು ಹಿಂದೂ ಪರ ನಿಂತ್ಕೊಂಡು ಹೋರಾಡತಾರ ಅಂತಂದು ನೋಡಿದ್ದೆ. ಸೊ ಅವ್ರ ತರ ಆಗ್ಬೇಕಿಲ್ಲ ಅಂತಂದ್ರೆ ಒಂದು ಲಾರೆನ್ಸ್ ಬಿಷ್ಣೋಯ್ ಆಗ್ಬೇಕು, ಇಲ್ಲ ಹೆಣ್ಮಕ್ಳು ಕೈಯಲ್ಲಿ ಮೇನದ ಬತ್ತಿ ಹಿಡ್ಕೊಂಡು ಸ್ಟ್ರೈಕ್ ಮಾಡೋ ಬದ್ಲಿ ಕತ್ತಿ ಹಿಡ್ಕೋಬೇಕು. ಇವೆರಡು ಆದಾಗ ಮಾತ್ರ ನಮ್ ಗೌರ್ಮೆಂಟ್ ಒಂದು ಎಚ್ಚರಿಕೆ ಮೂಡಿಸ್ದಂಗ ಆಗತ್ತೆ. ಸೊ ನಮ್ ಗೌರ್ಮೆಂಟ್ ಏನ್ ಮಾಡ್ತಾರ, ಅವ್ರನ್ನ ಕಸ್ಟಡಿಗೆ ತಗೊಂತಾರ, 2 ದಿನ ಜೈಲ್ನಾಗ ಇಡ್ತಾರ, ಕೋರ್ಟು ಕಚೇರಿ ಅನ್ಕೊಂಡು ಅಲಿಸ್ಕೊಂಡು ಒಂದು 5-10 ವರ್ಷ ಜೈಲ್ನಾಗ ಇಟ್ಕೊಂಡ್ ಬಿಟ್ಟು ಬಿಡ್ತಾರ. ಸೊ ಅದಾದ್ಮೇಲೆ ಮತ್ತು ಅವ್ರು ಅದೇ ತರ ಮಾಡೋದು. ಅವ್ರೇನ್ ಚೇಂಜ್ ಆಕ್ಕಾರ ಅಥವಾ ಚೇಂಜ್ ಅವ್ರು ಆಗಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಒಂದು ಭಯ ಇರಂಗಿಲ್ಲ ಗೌರ್ಮೆಂಟ್ ಬಗ್ಗೆ. ಸೊ ಅವ್ರೇನ್ ಮಾಡ್ತಾರೆ, ಇಲ್ಲ ನಮ್ ಗೌರ್ಮೆಂಟ್ ಇದೇ ತರ ನಾವ್ ಏನ್ ಮಾಡಿದ್ರು 2 ದಿನ ಜೈಲಿಗೆ ಹಾಕ್ತತಿ, ಬಿಟ್ಟು ಬಿಡತ್ತೆ ಅಂತಂದು. ಸೊ ಅದಕ್ಕೋಸ್ಕರ ಒಂದು ಲಾರೆನ್ಸ್ ಬಿಷ್ಣೋಯ್ ತರ ಆಗ್ಬೇಕಲ್ಲ, ಗೌರ್ಮೆಂಟ್ ಒಳಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬರ್ಬೇಕು. ಸೊ ಎಷ್ಟಾಗತ್ತೆ ಅಷ್ಟು ನೀವು ಇದ್ರ ಬಗ್ಗೆ ಧ್ವನಿ ಎತ್ತಕ್ ಟ್ರೈ ಮಾಡ್ರಿ. ನಾವು ಇಷ್ಟೇ, ನಾವು ಅಂದ್ರೆ ನಮ್ಮಿಂದ ಏನು ಚೇಂಜ್ ಆಗತ್ತೆ ಅಂತ ಹೇಳತ್ತಿಲ್ಲ, ಬಟ್ ಅಟ್ಲೀಸ್ಟ್ 1% ಆದ್ರೂ ಏನಾದ್ರು ಚೇಂಜ್ ಆಗ್ಬೋದು ಅಂತ ನನ್ನ ಉದ್ದೇಶ. ಸೊ ನೋಡಿ, ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಧ್ವನಿ ಎತ್ತ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟ, ಎಲ್ಲಾ ಹೆಣ್ಮಕ್ಳಿಗೆ, ಅಂದ್ರೆ ಇದೇ ತರ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ ಆಗೈತಿ ಎಲ್ಲಾ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು, ಅದ ಒಂದು ಉದ್ದೇಶ. ಸೊ ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.